ಕಲಬುರಗಿ ಸೌಹಾರ್ದತೆಗೆ ಹೆಸರಾದವರು. ಬಸವಾದಿ ಶರಣರಿಗೆ ಸಂಬಂಧಿಸಿದ ತಾಣಗಳು, ದೇವಸ್ಥಾನಗಳು, ಬಹಮನಿ ಸುಲ್ತಾನರ ಕಾಲದಲ್ಲಿ ನಿರ್ಮಿಸಿದ ಮಸೀದಿ, ದರ್ಗಾ, ಸ್ಮಾರಕಗಳು ಸೇರಿದಂತೆ ಇಲ್ಲಿರುವ ನೂರಾರು ಪ್ರೇಕ್ಷಣೀಯ ಸ್ಥಳಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತವೆ. ಅವುಗಳಲ್ಲಿ ಈ ಭವ್ಯ ಬುದ್ಧ ವಿಹಾರವೂ ಒಂದು. ಸನ್ನತಿ, ಕನಗನಹಳ್ಳಿ ಸೇರಿದಂತೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಮೌರ್ಯ, ಶಾತವಾಹನರ ಕಾಲದ ಬೌದ್ಧ ಸ್ಮಾರಕಗಳು, ಶಾಸನಗಳು ಸಿಕ್ಕಿರುವುದರಿಂದ ಹಿಂದೊಮ್ಮೆ ಈ ಭಾಗ ಬೌದ್ಧ ನೆಲೆಯಾಗಿತ್ತು ಎಂಬುದನ್ನ ಸಾಬೀತುಪಡಿಸುತ್ತವೆ. ಹೀಗಾಗಿ ಕಲಬುರಗಿ ಬೌದ್ಧನ ಅನುಯಾಯಿಗಳ ಪಾಲಿಗೆ ಪ್ರಮುಖ ತಾಣವೂ ಆಗಿದೆ. ಸುಮಾರು 75 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಿರುವ ಈ ಶ್ವೇತವರ್ಣದ ಬುದ್ಧ ವಿಹಾರವನ್ನ ನೋಡಲು ಪ್ರತಿ ವರ್ಷ ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಬರುತ್ತಾರೆ. 2007ರಲ್ಲಿ ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಇದನ್ನ ನಿರ್ಮಿಸಿದೆ. ಸೇಡಂ ರಸ್ತೆಯಲ್ಲಿರುವ ಈ ವಿಹಾರ ಕಲಬುರಗಿ ಬಸ್ ನಿಲ್ದಾಣದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಈ ವಿಹಾರಕ್ಕೆ ಒಟ್ಟು 6 ದ್ವಾರಗಳಿದ್ದು ಅವುಗಳ ಮೇಲೆ ಮೌರ್ಯ, ಶಾತವಾಹನರ ಕಾಲದ ಶಿಲ್ಪಕಲೆಯನ್ನ ಕಾಣಬಹುದು. ಸಾಂಚಿ, ಸಾರನಾಥ, ಅಜಂತ ಮತ್ತು ನಾಗ್ಪುರದ ಪ್ರಸಿದ್ಧ ಬೌದ್ಧ ಕೇಂದ್ರಗಳ ವಾಸ್ತುಶಿಲ್ಪದ ಮಾದರಿಗಳನ್ನು ಅನುಸರಿಸಿ ಈ ಬುದ್ಧ ವಿಹಾರವನ್ನ ನಿರ್ಮಿಸಲಾಗಿದೆ. ಮುಖ್ಯ ಕಟ್ಟಡವು ಸುಮಾರು 33,000 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿದ್ದು 170 ಕಂಬಗಳ ಮೇಲೆ 284 ಬ್ಲಾಕ್ಗಳನ್ನು ಹೊಂದಿದೆ. ವಿಹಾರದ ಗುಮ್ಮಟವು 70 ಅಡಿ ಎತ್ತರ ಮತ್ತು 59 ಅಡಿ ವ್ಯಾಸವನ್ನು ಹೊಂದಿದೆ. ಬುದ್ಧ ವಿಹಾರದ 4 ದಿಕ್ಕುಗಳಲ್ಲಿ 48 ಅಡಿ ಎತ್ತರದ 4 ಅಶೋಕ ಸ್ತಂಭಗಳಿದ್ದು ಇವು 4 ಉದಾತ್ತ ಸತ್ಯಗಳನ್ನ ಪ್ರತಿನಿಧಿಸುತ್ತವೆ. ವಿಹಾರದ ಮೊದಲ ಮಹಡಿಯಲ್ಲಿ ಮನೋಹರ ಕೆತ್ತನೆಯನ್ನು ಒಳಗೊಂಡ 2 ಬುದ್ಧನ ಮೂರ್ತಿಗಳಿವೆ. ನೆಲಮಹಡಿಯಲ್ಲಿ ಕಪ್ಪು ವಿಗ್ರಹದ 6 ಅಡಿ ಎತ್ತರದ ಬುದ್ಧನ ಮೂರ್ತಿ ಇರುವುದನ್ನ ನೋಡಬಹುದು. ವಿಹಾರದ ನೆಲಮನೆಯಲ್ಲಿ ಸುಮಾರು 2,000 ಭಕ್ತರು ಏಕಕಾಲದಲ್ಲಿ ಕುಳಿತು ಪ್ರಾರ್ಥನೆ ಸಲ್ಲಿಸುವಷ್ಟು ಸ್ಥಳಾವಕಾಶವಿದೆ. ಸುತ್ತಲೂ ಹಸಿರು ಗಿಡಮರಗಳನ್ನು ಬೆಳೆಸಿ ಇಲ್ಲಿ ಸುಂದರ ಪರಿಸರವನ್ನ ನಿರ್ಮಿಸಲಾಗಿದೆ. ವಿಹಾರಕ್ಕೆ ಬರುತ್ತಿದ್ದಂತೆ ಮನಸ್ಸಿಗೆ ಒಂದು ರೀತಿಯ ನಿರಾಳ ಭಾವನೆ ಮೂಡುತ್ತದೆ. ಪ್ರತಿ ವರ್ಷ ವೈಶಾಖ ಬುದ್ಧ ಪೂರ್ಣಿಮೆ ದಿನ ಅತ್ಯಂತ ಸಂಭ್ರಮ ಸಡಗರದಿಂದ ಇಲ್ಲಿ ಹಬ್ಬವನ್ನ ಆಚರಿಸಲಾಗುತ್ತದೆ. ದೇಶ ವಿದೇಶಗಳ ಬೌದ್ಧ ಭಿಕ್ಕುಗಳಿಂದ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ. ಕರ್ನಾಟಕವಲ್ಲದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಬೌದ್ಧ ಉಪಾಸಕರು ಇಲ್ಲಿಗೆ ಆಗಮಿಸುತ್ತಾರೆ. ನೀವು ಕಲಬುರಗಿಗೆ ಭೇಟಿ ಕೊಟ್ಟರೆ ಈ ಬುದ್ಧ ವಿಹಾರ ನೋಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.